ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತವಾಗಿ ಗ್ಯಾಸ್ ಸಂಪರ್ಕಕ್ಕೆ ಇವಾಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾವ ಒಂದು ಯೋಜನೆಯಡಿ ನಿಮಗೆ ಉಚಿತವಾಗಿ ಗ್ಯಾಸ್ ಸಿಗುತ್ತೆ ಹಾಗೂ ಇದನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆಯೇ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಕೇಂದ್ರ ಸರ್ಕಾರ ಈಗಾಗಲೇ ಜನರಿಗೆ ಸಹಾಯವಾಗಬೇಕು ಅಂತ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅಂಥದ್ರಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಇವಾಗ ಉಚಿತವಾಗಿ LPG ಸಂಪರ್ಕವನ್ನು ಇವಾಗ ಕೊಡ್ತಾರೆ. ಈ ಒಂದು ಯೋಜನೆಯಡಿ ನಿಮಗೆ ಉಚಿತವಾಗಿ ಗ್ಯಾಸ್ ಕನೆಕ್ಷನ್ನು ಸಿಗುತ್ತೆ ಹಾಗೂ ಸಿಲಿಂಡರ್ ಸಹ ನಿಮಗೆ ಸಿಗುತ್ತೆ. ಬಡತನ ರೇಖೆಗಿಂತ ಕೆಳಗಿರುವ ಲಕ್ಷಾಂತರ ಮಹಿಳೆಯರು ಈ ಒಂದು ಯೋಜನೆಯ ಉಪಯೋಗವನ್ನು ಈಗ ಪಡ್ಕೋಬೋದಾಗಿದೆ. 2016ರಲ್ಲಿ ಗ್ರಾಮೀಣ ಮಹಿಳೆಯರ ಅನುಕೂಲಕ್ಕಾಗಿ ಈ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿಯವರು ಆರಂಭ ಮಾಡಿದ್ರು. ಮೊದಲನೇ ಹಂತದಲ್ಲಿ ಈ ಯೋಜನೆ ಅಡಿಯಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ 5 ಕೋಟಿ ಮಹಿಳಾ ಸದಸ್ಯರಿಗೆ ಈಗಾಗಲೇ ಉಚಿತ LPG ಸಂಪರ್ಕವನ್ನು ಕೊಡಲಾಗಿದೆ. ಇದೀಗ ಮತ್ತೆ ಈ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಯೋಜನೆ ಮೂಲಕ ಎಲ್ಲರೂ ಉಚಿತವಾಗಿ LPG ಗ್ಯಾಸ್ ಕನೆಕ್ಷನ್ನು ತಗೋಬೋದಾಗಿದೆ. ಯಾವುದಪ್ಪ ಈ ಒಂದು ಯೋಜನೆ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ 2.0 ಅಂತ. ಮೊದಲಿಗೆ ಈ 2016ರಲ್ಲಿ ಈ ಯೋಜನೆನ ತೊಗೊಂಡು ಬಂದಿದ್ದರು. ಅದೇ ರೀತಿಯಾಗಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಏನಕ್ಕಾಗಿ ಈ ಒಂದು ಯೋಜನೆನ ಮಾಡಿದ್ರು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಮಹಿಳೆಯರು ಪಾಪ ಅಡುಗೆ ಮಾಡೋದಕ್ಕೆ ಕಟ್ಟಿಗೆ ಒಲೆಗಳನ್ನು ಇಟ್ಕೊಂಡು ತುಂಬಾ ಕಷ್ಟಪಡ್ತಾಯಿದ್ರು. ಇದರಿಂದ ಅವರ ಆರೋಗ್ಯ ಮೇಲೂ ದುಷ್ಪರಿಣಾಮ ಬೀರ್ತಾಯಿತ್ತು. ಇದನ್ನೆಲ್ಲ ಗಮನಿಸಿದಂಥ ಸರ್ಕಾರ ಮಹಿಳೆಯರಿಗೆ ಈ ಒಂದು ಯೋಜನೆ ಮೂಲಕ ಅಂದರೆ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತ ಗ್ಯಾಸ್ ಸಂಪರ್ಕವನ್ನು ಕೊಡಬೇಕು. ಎಲ್ಲರೂ ಕೂಡ ಒಂದು ಬಡತನ ರೇಖೆ ಯಾರ್ಯಾರು ಕೆಳಗಡೆ ಇರುತ್ತೋ ಅವ್ರಿಗೆಲ್ಲ ಫ್ರೀಯಾಗಿ ಈ ಒಂದು ಕನೆಕ್ಷನ್ನ ಕೊಡಬೇಕು, ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಉಜ್ವಲ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ರು. ಮತ್ತು ಈ ಒಂದು ಯೋಜನೆನ ನೀವು ಪ್ರಯೋಜನ ಪಡ್ಕೊಬೇಕಂದ್ರೆ ನಿಮಗೆ ಮಹಿಳೆಯರಿಗೆ ಏನೇನು ಅರ್ಹತೆ ಇರಬೇಕು ಅಂತಂದರೆ ಏನೇನು ಕಂಡೀಷನ್ಸ್ ಇದೆ ಅಂತ ನೋಡೋಣ ಬನ್ನಿ. ಅರ್ಜಿದಾರರ ಮಹಿಳೆಯರು ಭಾರತೀಯ ಪ್ರಜೆಯಾಗಿರಬೇಕು. ಮತ್ತು ನೀವೇನಾದರೂ ಇದಕ್ಕೆ ಅರ್ಜಿನ ಹಾಕ್ತಾ ಇದ್ದೀರ ಅಂದರೆ ನೀವು ಯಾವುದೇ ಒಂದು LPG ಸಂಪರ್ಕವನ್ನು ಹೊಂದಿರಬಾರ್ದು. ಮೊದಲನೇ ಸರ್ತಿ ನೀವು ಇದಕ್ಕೆ ಅಪ್ಲೈನ ಮಾಡಬೇಕಾಗತ್ತೆ. ಮತ್ತು 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಹಿಳೆಯರು ಅರ್ಜಿನ ಸಲ್ಲಿಸ್ಬೋದು. ಹಾಗೆ BPL ಕಾರ್ಡ್ ಇರಬೇಕಾಗುತ್ತೆ ಮತ್ತು ಅಂತ್ಯೋದಯ ಕಾರ್ಡಲ್ಲಿ ಸಹ ನಿಮ್ಮ ಒಂದು ಹೆಸರಿದ್ದರೆ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿದೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಸಹ ಅರ್ಜಿ ಸಲ್ಲಿಸ್ಬೋದು. ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಂದು ಏನು ಫಲಾನುಭವ ಪಡ್ಕೊಂಡಿರ್ತಾರಲ್ಲ ಅವರು ಸಹ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಉಚಿತವಾಗಿ LPG ಕನೆಕ್ಷನ್ನ ತಗೊಳ್ಬೋದಾಗಿದೆ. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, BPL ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ನಂಬರ್, ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಮತ್ತು ಪಾಸ್ಪೋರ್ಟ್ ಸೈಜು ಫೋಟೋ, ಇಷ್ಟು ಸಹ ನಿಮಗೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಇಷ್ಟು ಡಾಕ್ಯುಮೆಂಟ್ಸು ಬೇಕಾಗುತ್ತೆ. ಮತ್ತು ಈ ಒಂದು ಯೋಜನೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಇಲ್ಲಿ ನೋಡಿರುವಂಥ ಒಂದು ವೆಬ್ಸೈಟ್ ಅಡ್ರೆಸ್ ಏನಿದೆ pmui.government.in, ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಮೊದಲಿಗೆ ಅಪ್ಲೈ ಫಾರ್ ಉಜ್ವಲ್ 2.0 ಕನೆಕ್ಷನ್ ಅಂತ ಸಿಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಂತರ ನಿಮಗೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಂದರೆ HP, ಭಾರತ್, ಇಂಡಿಯನ್ ಈ ರೀತಿಯ 3 ಒಂದು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಆಪ್ಷನ್ಸ್ ಬರುತ್ತೆ. ಅದ್ರ ಮೇಲೆ ನಿಮಗೆ ಯಾವುದು ಹತ್ತಿರ ಇದೆಯೋ ಆ ಒಂದು ಗ್ಯಾಸ್ ವಿತರಕರನ್ನ ನೀವು ಆಯ್ಕೆ ಮಾಡ್ಕೋಬೋದಾಗಿದೆ. ಇದೆಲ್ಲ ಆದಮೇಲೆ ನಿಮ್ಮ ಒಂದು ಹೆಸರು ಅಂದರೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಖಾತೆಯ ಒಂದು ಏನಲ್ಲಿ ಹೆಸರಿರುತ್ತೋ ಅದ್ರ ಪ್ರಕಾರ ನಿಮ್ಮ ಒಂದು ಹೆಸರನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಒಂದು ಅಡ್ರೆಸ್, ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ID ಈ ರೀತಿಯ ಎಲ್ಲ ನಿಮ್ಮ ಒಂದು ಇಂಪಾರ್ಟೆಂಟ್ ಡೀಟೇಲ್ಸ್ ಎಲ್ಲ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವುದ್ಯಾವುದು ಅಂದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್
ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಇರ್ತಲ್ಲ ಅವನ್ನೆಲ್ಲ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮಗೇನಾದರೂ ನಿಮಗೆ ಅಪ್ಲೋಡ್ ಮಾಡೋದೆಲ್ಲ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಒಂದು CSC ಸೆಂಟರ್ ಆಗಿರ್ಬೋದು, ಇಲ್ಲ ಬೆಂಗಳೂರು ಒನ್ ಕರ್ನಾಟಕವನ್ನಲ್ಲಿ ಹೋಗಿ ನೀವು ಅಪ್ಲೋಡ್ ಮಾಡಬೇಕಾಗಿದೆ. ಇಲ್ಲ ನಿಮಗೆ ನೀವೇ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋತೀರಾ ಅಂದರೆ ನಾನೇನು ಹೇಳಿದೆ ವೆಬ್ಸೈಟು ಅದ್ರ ಮೂಲಕ ನೀವು ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಹಾಕಿ ಏನೇನು ಫಿಲ್ ಮಾಡಬೇಕು ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ನೀವೇ ಅಪ್ಲೈ ಮಾಡ್ಬೋದಾಗಿದೆ. ಇದೆಲ್ಲ ಆದಮೇಲೆ ಏನೇನು ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತೀರ ಅವನ್ನೆಲ್ಲ ಕರೆಕ್ಟಾಗಿದೆಯಾ ಅಂತ ಗ್ಯಾಸ್ ಏಜೆನ್ಸಿಯವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ನೀವು ಇದಕ್ಕೆ ಅರ್ಹ ಆಗಿದ್ದರೆ ನಿಮಗೆ LPG ಗ್ಯಾಸ್ ಸಂಪರ್ಕವನ್ನು ಅವರು ಕೊಡ್ತಾರೆ. ಹಾಗೆ ನೀವೇನಾದರೂ ಈ ಒಂದು ಯೋಜನೆಯಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾದ್ರೆ ನಿಮಗೇನಾದರೂ ಕೆಲವೊಂದು ಡೌಟ್ಸ್ ಬಂದರೆ ನಮ್ಮ ಒಂದು ಸಹಾಯವಾಣಿ ಅಂದರೆ ಹೆಲ್ಪ್ಲೈನ್ ನಂಬರ್ ಸಹ ಇದೆ, ಅದನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಂಡು ಅದಕ್ಕೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೋಬೋದು. ಯಾವುದು ಅಂದರೆ 1800-266-6696 ನಂಬರ್ಗೆ ನೀವು ಕಾಲ್ ಮಾಡಿ ಯಾವುದೇ ಒಂದು ಇನ್ಫಾರ್ಮೇಷನ್ನ ನೀವು ತೊಗೋಬೋದಾಗಿದೆ. ಸೊ ಯಾರತ್ತಾದರೂ BPL ಕಾರ್ಡ್ ಇದ್ದರೆ ಇಲ್ಲ ಅಂತ್ಯೋದಯ ಕಾರ್ಡ್ ಏನಾರ ಇದ್ದರೆ ನಿಮ್ಮ ಹತ್ರ ಯಾವುದೇ ಒಂದು ಗ್ಯಾಸ್ ಸಿಲಿಂಡ್ರ್ ಇಲ್ಲಿ ತೊಗೊಂಡಿಲ್ಲ ಅಂದರೆ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಫ್ರೀಯಾಗಿ ಈ ಒಂದು ಗ್ಯಾಸ್ ಕನೆಕ್ಷನ್ನ ತೊಗೋಬೋದಾಗಿದೆ. ಹಾಗೆ ನಿಮಗೆ ಇದರಲ್ಲಿ ನೆಕ್ಸ್ಟು ಸಿಲಿಂಡ್ರ್ ತೊಗೊಳೋಕ್ಕೂ ಕೂಡ ಸಬ್ಸಿಡಿ ಸಹ ನಿಮಗೆ ಈ ಒಂದು ಯೋಜನೆಯಡಿ ತಿಂಗಳು ನಿಮಗೆ ಒಂದಷ್ಟು ದುಡ್ಡು ಅಂತ ನಿಮಗೆ ಸಬ್ಸಿಡಿ ಮೂಲಕನೂ ಸಹ ಕೊಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಏನು ಉಪಯೋಗ ಇದೆ, ಈ ಪ್ರಯೋಜನ ಇದೆ, ಈ ಒಂದು ಯೋಜನೆಯನ್ನು ಮಿಸ್ ಮಾಡ್ಕೋಬೇಡಿ. ಹೋಗಿ ಅರ್ಜಿನ ಸಲ್ಲಿಸಿ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಈ ಒಂದು ಯೋಜನೆಯ ಒಂದು ಪ್ರಯೋಜನ ಪಡ್ಕೊಳ್ಳಿ. ಹಾಗೆ ನಿಮಗೆ ಯಾರಾದರೂ ಈ ಥರ ತುಂಬ ಬಡತನ ರೇಖೆಗಿಂತ ಇರುವಂಥ ಮಹಿಳೆಯರಿದ್ದರೆ ಅವ್ರಿಗೂ ಸಹ ಈ ಮಾಹಿತಿನ ತಿಳಿಸಿ ಅವರು ಸಹ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು. ಇಷ್ಟು ಉಜ್ವಲ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ. ನಿಮಗೆ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯಾದಂತಹ ಒಂದು ಯೂಸ್ಫುಲ್ ಮಾಹಿತಿಗಳಿಗಾಗಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.